ಮಾನ್ಯ ಸಚಿವರು ಈಗಾಗಲೇ ಆಗಮಿಸಿದ್ದು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ಕೂಡ ಕೊಡಲಾಗ್ತಾ ಇದೆ. ಮಾನ್ಯ ಸಚಿವರು ಮತ್ತು ಮಾನ್ಯ ವಿಧಾನ ಪರಿಷತ್ ಶಾಸಕರು ವಿಶೇಷ ಚೇತನರಿಗೆ ಸಲಕರಣೆಗಳನ್ನು ನೀಡುವ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನ ಕೊಡ್ತಾ ಇದ್ದಾರೆ. ತಮ್ಮೆಲ್ಲರ ಚಪ್ಪಾಳೆಗಳು ಕಾರ್ಯಕ್ರಮ ಮುಗಿಸಿದ ಮೇಲೆ ಒಂದು ಪ್ರಯತ್ನವನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾಡ್ತಾ ಬಂದಿದೆ. ಕ್ಷಣಗಳು ಮಾನ್ಯ ಸಚಿವರ ಆಗಮನವಾಗ್ತಾ ಇದೆ. ಅದೇ ರೀತಿ ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಚಂದ್ರರಾಜ್ ಶೆಟ್ಟಿ ಸರ್ ಪ್ರತಿಯೊಂದು ಗರ್ಭಿಣಿಯರಿಗೂ ಕೂಡ ಪರಿವಾರವಾಗಿ ಇಲಾಖೆ ನಿಂತಿರುವಂಥದ್ದು. ಪ್ರತಿಯೊಬ್ಬ ಗರ್ಭಿಣಿ ಮಹಿಳೆಯೊಂದಿಗೆ ನಾವಿದ್ದೀವಿ. ಹಿರಿಯ ನಾಗರಿಕರು ಬದುಕು ಸಿಗ್ಲಿ, ನೆಮ್ಮದಿಯ ಬದುಕು ಸಿಗ್ಲಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಜನ್ಮದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ, ಹರಕೆ, ಹಾರೈಕೆಗಳು ಮುದ್ದಾದ ರಾಜಕುಮಾರಿಯರಿಗೆ ಸಿಗ್ಲಿ. ಇವರ ಭವಿಷ್ಯ ಉಜ್ವಲವಾಗಲಿ. ನಿಜವಾದ ಅರ್ಥದಲ್ಲಿ ಮನೆ ಮನೆಗೆ ಲಕ್ಷ್ಮಿಯರು ಇಡೀ ಮನೆಯ ಕಳೆಯಾಗಿ ರಾರಾಜಿಸಲಿ. ಕೇಕ್ ಕತ್ತರಿಸುವ ಮೂಲಕ ಇದಾದ ನಂತರ ಜನ್ಮದಿನವನ್ನು ಕೂಡ ಆಚರಿಸಲಾಗ್ತಾ ಇದೆ. ಇಲ್ಲಿ ಮುದ್ದಾದ ಲಕ್ಷ್ಮಿಯರು ನೀವು ನೋಡ್ತಾ ಇರುವುದು ಬಹಳಷ್ಟು ಖುಷಿಯಿಂದ ಈ ಒಂದು ಹಸಿರಿಗೆ ಜೀವ ತುಂಬುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ಮಕ್ಕಳಿಗೆ ಧನ್ಯವಾದಗಳು. ಒಂದು ಸಂಸ್ಕೃತಿಯನ್ನು ನಾವು ಬೆಳೆಸಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಸೊ ಇದು ನನ್ನ ಇಲಾಖೆಯಿಂದ ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಇದನ್ನು ಜನರ ಹೃದಯದಲ್ಲಿ ಸರ್ಕಾರಗಳು ಇವತ್ತು ಮನೆ ಮಾಡಬೇಕು. ಸರ್ಕಾರದ ಕೆಲಸಗಳು ಅವ್ರ ಮನ ತಟ್ಟಬೇಕು. ಹೌದು, ಎಲ್ಲ ಹೆಣ್ಮಕ್ಳು ಖುಷಿಯಿಂದ ಇವತ್ತು ಗರ್ಭಿಣಿಯರು ಬಂದು ನೋಡಿ, ಒಂದು ತವ್ರ ಮನೆಗೆ ಮಗಳನ್ನ ಕರೆದು ಸೀಮಂತ ಕಾರ್ಯಕ್ರಮ ಮಾಡಿದ ಹಾಗೆ ತಳಲ್ ತೋರ್ನ ಬಾಳೆ ದಿಂಬನ್ನ ಕಟ್ಟಿ ಅವ್ರನ್ನೆಲ್ಲ ಸ್ವಾಗತ ಮಾಡಿ ಇವತ್ತು ಅವರ ಉಡಿ ತುಂಬಿ ನಮ್ಮ ದೇಶಕ್ಕೆ ಉಜ್ವಲ ಭವಿಷ್ಯವನ್ನ ಕೊಡಮ್ಮ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಗು ಅದು ಹೆಣ್ಣಾಗಿರಲಿ ಅದು ಗಂಡಾಗಿರಲಿ ಸದೃಢವಾಗಿ ಇರಲಿ, ಶಕ್ತಿಯುತವಾಗಿರಲಿ, ನಮ್ಮ ದೇಶಕ್ಕೆ ಆಸ್ತಿಯನ್ನು ಕೊಡ್ತಾ ಇದೆಯಾ, ನೀನು ಚೆನ್ನಾಗಿರುವಂಥ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಮಾಡಿ ಇವತ್ತು ಹಾರೈಸ್ತಾ ಇದ್ದೀವಿ. ಎಷ್ಟು ಜನ ಬರ್ತಾ ಇದ್ದಾರೆ? ಯಾವ ರೀತಿ ಕಾರ್ಯಕ್ರಮ? ತುಂಬ ಖುಷಿಯಾಗಿದೆ. ಇಂಥ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮಗೆ ಸೀಮಂತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ, ನಮಗೆ ಸೀರೆ ಕೊಟ್ಟಿದ್ದಾರೆ, ಹೋಳಿಗೆ ಊಟವನ್ನು ನೀಡಿದ್ದಾರೆ. ತುಂಬ ಖುಷಿಯಾಗುತ್ತದೆ. ಅವರಂಥ ಮಕ್ಕಳು ನಮಗೆ ಹುಟ್ಟಿ ಬರಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ.